ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳತೇನೆ, ಇರಲಿಷ್ಟವೆಲ್ಲವೂ ನಾನು ಕೇಳುತ್ತಾ ಇರೆ, ನನಗೇನು ನಮ್ಮನ್ನು ಪ್ರೀತಿಸಿದ ತಂದೆಯೇ, ನಮಗೆ ಏಕಾಗ್ರತೆಯನ್ನು ದಯಪಾಲಿಸು. ನಿನ್ನ ವಾಕ್ಯವನ್ನು ಆಲಿಸಿ ತಂದೆಯೇ ಅದರಂತೆ ನಡೆಯುವುದಕ್ಕೆ ನಿನ್ನ ಪ್ರೋತ್ಸಾಹ ಸದಾಕಾಲಕ್ಕೂ ನಮ್ಮ ಮೇಲಿರಲಿ. ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಓದಿರ್ತಕ್ಕಂಥ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 8ನೇ ಅಧ್ಯಾಯದ 21ನೇ ವಚನ ನಾನು ಜ್ಞಾಪಕ ಮಾಡ್ತೇನೆ. 21ನೆಯ ವಚನ ನಮಗೆ ಯಾವ ರೀತಿಯಿಂದ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ಪೂರಕವಾಗಿದೆ ಅಂತನ್ನುವುದರ ಬಗ್ಗೆ ಸ್ವಲ್ಪ ಹೊತ್ತು ಆ ವಾಕ್ಯದ ಮೇಲೆ ನಾವು ಧ್ಯಾನಿಸುವ. ಜ್ಞಾನೋಕ್ತಿಗಳು 8:21 ಹೀಗೆ ಬರೆಯಲ್ಪಟ್ಟಿದೆ ಅಂತಂದರೆ, ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಬೊಕ್ಕಸ ಅಂದರೆ ಏನಾಗ್ತದೆ? ಇನ್ನೊಂದು ಅರ್ಥದಲ್ಲಿ ಏನಾಗ್ತದೆ? ಅಕೌಂಟ್, ನಮ್ಮ ಖಾತೆ, ನಮ್ಮ ಹೂಡಿಕೆ, ನಮ್ಮ ಸಂಪಾದನೆ, ಈ ರೀತಿಯಿಂದೆಲ್ಲ ನಾವು ಅದನ್ನು ಅರ್ಥೈಸಬಹುದು. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ನಮಗೆ ಆತನು ತನ್ನಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ನುಡಿಗಳನ್ನು ಯಾವ ರೀತಿಯಿಂದ ನಮಗೆ ತಿಳಿಸ್ತಾನೆ. ಇದನ್ನು ನಾವು ಎಷ್ಟು ಜನ ತಿಳಿದುಕೊಂಡಿದ್ದೇವೆ, ತಿಳಿದುಕೊಳ್ಳದೇ ಇರತಕ್ಕಂಥ ಅನೇಕ ಜನರು ಎಷ್ಟು ಜನರಿದ್ದೇವೆ ಅನ್ನುವುದರ ಬಗ್ಗೆ ನಾವು ಯೋಚನೆ ಮಾಡೋಣ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ನಾನು ತುಂಬಿಸುತ್ತೇನೆ. ನಮ್ಮ ಬೊಕ್ಕಸ ಖಾಲಿ ಇದೆನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಮನಸ್ಸಿನಲ್ಲಿ ಯೋಚನೆ ಮಾಡೋಣ. ನಮ್ಮ ಅಕೌಂಟ್ ಖಾಲಿ ಇದೆನಾ? ಇದ್ದಿರ್ಬೋದು, ಕೆಲವರಿಗೆ ಇದ್ದಿರ್ಬೋದು, ಕೆಲವರಿಗೆ ಖಾಲಿ ಇಲ್ಲದೇ ಇರ್ಬೋದು. ಯಾಕಂತಂದರೆ ಇವತ್ತಿನ ದಿವಸದಲ್ಲಿ ಈ ಜೀವದ ಅನುಭವವನ್ನು ಅನುಭವಿಸುವ ಪ್ರತಿಯೊಬ್ಬೊಬ್ಬರು ನೀವು ಸಮೃದ್ಧಿಯಾಗಿರುವುದನ್ನು ನಾವು ಪರಿಗಣನೆ ತೆಗೆದುಕೊಳ್ತೇವೆ. ನಾವೆಲ್ಲರೂ ಸಮೃದ್ಧವಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಸತ್ಯ ಅರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಈ ಲೋಕದಲ್ಲಿ ನಮ್ಮ ಬೊಕ್ಕಸಗಳನ್ನು ತುಂಬಿಸಿಕೊಳ್ಳಬೇಕಾದ್ರೆ ನಾವು ಅನೇಕ ಕೆಟ್ಟ ಮಾರ್ಗಗಳನ್ನು ಹಿಡಿಯುತ್ತೇವೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಇನ್ನು ಕೆಟ್ಟ ವಚನಗಳು, ಈ ಕೆಟ್ಟ ಹಾದಿಗಳು ಯಾವುವು ಅಂಥೇಳಿ ದೇವರು ನಮಗೆ ತಿಮೋಥೆಯನ ಪತ್ರಿಕೆಯಲ್ಲಿ 1ನೇ ತಿಮೋಥೆಯನ ಪತ್ರಿಕೆಯಲ್ಲಿ 6, 9, 10ನೇ ವಚನದಲ್ಲಿ ಆತನು ಬರೆದಿದ್ದಾನೆ. 1ನೇ ತಿಮೋಥಿ 9:10. 1ನೇ ತಿಮೋಥಿ 6, 9. ಒಂದು ನೋಡ್ರಿ, ಇನ್ನೊಂದು ನಾನು ಓದ್ತಿರೋ ವಚನ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು, 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಈ ನಮ್ಮ ಬೊಕ್ಕಸ ತುಂಬಬೇಕಾಗಿದೆ. ಬೊಕ್ಕಸ ಯಾರಿಗೆ ತುಂಬಬೇಕಾಗಿದೆ? ಪ್ರತಿಯೊಬ್ಬೊಬ್ಬರಿಗೆ ಆಶೆ ರೀ. ಈ ಲೋಕನೇ ಆಶೆಯಿಂದ ಈ ಲೋಕದಲ್ಲಿ ಪಾಪ ಜನಿಸಿ ಬಿಟ್ಟಿತು. ಆ ಆಸೆ ನಮ್ಮನ್ನು ಇನ್ನೂ ಬಿಡಲಿಲ್ಲ.
ಪ್ರತಿಯೊಬ್ಬೊಬ್ಬರಿಗೆ ಜೀವಿತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಶೆ ಆಕಾಂಕ್ಷೆಗಳು ಎಲ್ಲರೂ ಹೊತ್ತುಕೊಂಡು ಕುಳಿತಿದ್ದೇವೆ. ನನಗೆ ಒಂದು ಮನೆ ಬೇಕಾಗಿದೆ ಇವತ್ತು, ಓಡಾಡಲಿಕ್ಕೆ ಒಂದು ಬೈಕ್ ಬೇಕಾಗಿದೆ ಇವತ್ತು. ಇವೆಲ್ಲ ಆಶೆಗಳು. ಒಂದು ವೇಳೆ ಈ ಒಂದು ಆಶೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ದುಷ್ಟ ಮಾರ್ಗವನ್ನು ಒಂದು ವೇಳೆ ನಾವು ಹಿಡಿದಿದೆಯಾದರೆ, ನಾನು ಯಾರಿಗೂ ಬಟ್ಟು ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಆಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿಗೆ ಗೊತ್ತಿದೆ, ನಾನು ಸರಿದಾರಿಯಲ್ಲಿ ನಾನು ಹಣವನ್ನು ಗಳಿಸ್ತಾ ಇದ್ದೇನಾ, ನಾನು ಸರಿಯಾದ ನಿಟ್ಟಿನಲ್ಲಿ ದೇವರ ವಾಕ್ಯವನ್ನು ಪಾಲಿಸಿ ನನ್ನ ಬೊಕ್ಕಸವನ್ನು ನಾನು ತುಂಬಿಕೊಳ್ತಾ ಇದ್ದೇನಾ. ಈ ರೀತಿಯಿಂದ ಪ್ರತಿಯೊಬ್ಬೊಬ್ಬನು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ಕೊಡ್ತಾನೆ. ಏನಂತಂದರೆ, ಪೌಲನು ತಿಮೋತಿಯನಿಗೆ ಹೇಳ್ತಾನೆ ಏನಂತಂದರೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿ ಇರುವ ಅನೇಕ ಆಶೆಗಳಿಗೆ ಬೀಳ್ತೀರಿ. ಬಹಳ ಹುಷಾರಂತ ಹೇಳ್ತಾನೆ. ಇಂಥ ಆಶೆಗಳು ಏನು ಮಾಡ್ತದಂತಂದರೆ ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸಿ ಬಿಡ್ತದೆ, ನಿನ್ನ ಜೀವಿತವನ್ನು ಹಾಳು ಮಾಡ್ತದೆ. ನಾನು ಏನೋ ಮಾಡಬೇಕಂತ ಮಾಡಿದ್ದೆ, ಅದು ಏನಾಗೋಯ್ತಲ್ಲ ಅಂತೇಳಿ ಅಂತ ಅನಿಸ್ತದೆ. ನಾವು ಕೆಟ್ಟಿದ್ದೀವಲ್ಲ, ಕೆಲವು ವರ್ಷಗಳ ಹಿಂದೆ ದುಡ್ಡು ನಮಗೆ ಬರ್ತದೆ ಅಂತೇಳಿ ದುಡ್ಡು ಕೊಟ್ಟು ಕಷ್ಟಕ್ಕೀಡಾಗಿದ್ದೀವಲ್ಲ, ಅವಾಗ ಈ ವಚನ ನಮಗೆ ಜ್ಞಾಪಕ ಬರಲಿಲ್ಲ. ಹೌದಲ್ಲ? ಅನೇಕರು ಯಾವುದೋ ಒಂದು ರೀತಿಯಿಂದ ನಮ್ಮನ್ನು ಮೋಸಪಡಿಸ್ತಾನೇ ಇರ್ತಾರೆ. ಮೋಸ ಹೋಗುವವರು ಇರುವವರೆಗೂ ಮೋಸಪಡಿಸುವವರಿಗೆ ಕೆಲಸ ಇದ್ದೇ ಇರ್ತದೆ. ಅದಕ್ಕಾಗಿ ಕೆಟ್ಟ ದುಷ್ಟ ಮಾರ್ಗಗಳನ್ನು ನೀವು ಪ್ರಯತ್ನ ಮಾಡಬೇಡ್ರಿ. ಅದರ ಸಲುವಾಗಿ ಹೇಳ್ತಾನೆ ಏನಂತಂದರೆ, ಅವು ನಿಮ್ಮ ಬೊಕ್ಕಸಕ್ಕೆ ಬಂದು ನಿಮ್ಮ ಜೀವಿತಕ್ಕೆ ಹಾನಿಕರವಾಗಿ ನಿಮ್ಮನ್ನು ಸಂಹಾರ ಮಾಡ್ತದೆ ಅಂತ ಹೇಳ್ತಾನೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ, ಬೈತಾರೆ. ನಿನಗೆ ಆ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಬೇಡ ಅಂತಂದೆ, ನೀನು ಹಾಕಿದಿ, ಈಗ ಲಾಸ್ ಆದಿ, ಈಗ ಸಾಲ ಕೇಳಕ್ಕೆ ಬಂದಿಯಾ, ಬೈತಾರೆ ಜನ. ಈ ರೀತಿಯಿಂದ ನಾವು ಮಾಡಬಾರದ ಅನ್ಯ ಕಾರ್ಯಗಳಿಗೆ ನಮ್ಮ ದುಡ್ಡನ್ನು ತೊಡಗಿಸಿ ದುರಾಶೆಯಿಂದ ನಾವು ಅದರ ಮುಖಾಂತರವಾಗಿ ಕೇಡು ಮತ್ತು ಗಂಡಾಂತರವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ನಾವಿದ್ದೇವೆ. ಆದರೆ ದೇವರು ಇವತ್ತಿನ ದಿವಸದಲ್ಲಿ ನಮಗೆ ಸುಲಭವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ತೋರಿಸಿದ್ದಾನೇನಂತಂದರೆ, ಅದೇ ಜ್ಞಾನೋಕ್ತಿ 21ರಲ್ಲಿ ಬರೆಯಲ್ಪಟ್ಟಿದೆ, ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸೆಗಳನ್ನು ನಾನು ತುಂಬಿಸುತ್ತೇನೆ. ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ವಾ? ನಮಗೆ ದೇವರನ್ನು ಪ್ರೀತಿಸ್ಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ನಾವೆಲ್ಲರೂ ದೇವರನ್ನು ಪ್ರೀತಿಸುವವರೇ. ಇವತ್ತು ನೀವು ಆಲಯದಲ್ಲಿ ಬಂದು ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ದೇವರನ್ನ ಪ್ರೀತಿಸಿದವರೇ. ಅದಕ್ಕಾಗಿ ನೀವು ಆಲಯಕ್ಕೆ ಬಂದಿದ್ದೀರಿ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದ್ರೆ, ಒಂದು ವಾಕ್ಯದಲ್ಲಿ ಹೇಳ್ತಾನೆ, ಯಾವುದದು? ಯೋಹಾನ 14:15 ವಚನದಲ್ಲಿ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಬಹಳ ಹಗುರವಾಗಿರ್ತಕ್ಕಂಥ ದಾರಿ ನಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವುದಕ್ಕೆ. ದೇವರು ಯಾವಾಗಲೂ ಆತನು ಕೊಡುವುದಕ್ಕಿದ್ದಾನೆ. ಆದರೆ ಈ ಸುಲಭವಾಗಿರ್ತಕ್ಕಂಥ ಹಾದಿಯನ್ನು ಬಿಟ್ಟು ನಾವು ದುಷ್ಕೃತ್ಯಗಳಲ್ಲಿ ತೊಡಗಿ ಗೊತ್ತದಲ್ಲ, ಸಮಾಜದಲ್ಲಿ ಇರ್ತಕ್ಕಂಥ ಹಣ ಸಂಪಾದನೆ ಯಾತಿ ಗುರ್ತಿದ್ದೇನಲ್ಲ. ಕೆಲವರು ಕ್ವಾರ್ಟರ್ ಮಾರೋದ್ರಿಂದ ಗಳಿಕೆ ಮಾಡ್ತಾರೆ, ಕೆಲವರು ಮಟಗ ಬರೆಯೋದರಿಂದ ಗಳಿಕೆ ಮಾಡಿಕೊಳ್ತಾರೆ, ಕೆಲವರು ಅವು ಏನಂತೀವಲ್ಲ ನಾವು ಬೆಟ್ ಕಟ್ಟೋದ್ರಿಂದ ಗಳಿಕೆ ಮಾಡ್ತಾರೆ. ಇದೆಲ್ಲ ಒಳ್ಳೆ ಹಾದಿ ಅಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೆ ಹಾದಿ ಅಲ್ಲ. ಕ್ರೈಸ್ತರಿಗೆ ನೀಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಹಾದಿ ಏನಂತಂದರೆ, ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ನಾನು ತುಂಬಿಸ್ತೇನೆ ಅಂತೇಳಿ ಇಷ್ಟು ಚಿಕ್ಕದಾಗಿ ನಮಗೆ ಹೇಳಿದ್ದಾನೆ ಅಂತಂದರೆ, ಅದನ್ನು ಯಾರು ಸ್ವೀಕಾರ ಮಾಡಿರುವ ಪ್ರತಿಯೊಬ್ಬೊಬ್ಬರು ಏನು ಮಾಡಿದ್ದೇವೆ ಅಂತಂದರೆ, ಆತನನ್ನು ಪ್ರೀತಿಸುವವರಾಗಿದ್ದೇವೆ. ನಾವು ಆತನನ್ನು ಪ್ರೀತಿಸುವವರಾಗಿದ್ದೇವೆ. ನಾವು ಪ್ರೀತಿಸುವವರು ಆದ ಕಾರಣ ಇವತ್ತಿನ ದಿವಸದಲ್ಲಿ ಆತನ ಆಜ್ಞೆಗಳನ್ನು ಕೈಕೊಂಡು ನಾನು ಭಾನುವಾರ ದಿವಸ ದೇವರ ಆಲಯಕ್ಕೆ ನಾನು ಹೋಗಲೇಬೇಕಾಗಿದೆ ಅಲ್ಲ, ಅನೇಕರು ಹೋಗಬೇಕಾಗಿದೆ ಅಂತೀವಿ ನಾವು. ಹೋದ್ರಾಯ್ತು, ಬೇದ್ರೆ ಬಿಟ್ಟು. ಅದಕ್ಕೆ ಇನ್ನೂ ಒಂದು ಅಕ್ಷರ ನೋಡ್ರಿ ಎಷ್ಟು ಬಲ ಕೊಡ್ತದೆ. ನಾನು ಭಾನುವಾರ ದಿವಸ ಆರಾಧನೆಗೆ ಹೋಗಲೇಬೇಕಾಗಿದೆ, ತಪ್ಪಿಸ್ಲಿಕ್ಕಿಲ್ಲ, ಅನ್ಯ ಮಾರ್ಗನೇ ಇಲ್ಲ. ಹೋಗ್ಬೇಕಾ? ನಾನು ಹೋಗ್ಬೇಕು. ಇಲ್ಲ, ಸ್ವಲ್ಪ ಬಿಟ್ಟು ಬಂದಿದ್ದೇನೆ ಬಿತ್ತೋದನ್ನು, 2 ಸಾಲಿದೆ, ಹೋಗಿ ಬಿತ್ತಿ ಬರ್ತೇನೆ ನಾನು. ನಮ್ಮಲ್ಲಿ ಇರ್ತಕ್ಕಂಥ ಕ್ರೈಸ್ತರಾಗಿರ್ತಕ್ಕಂಥವ್ರಿಗೆ, ಯಾರು ಕ್ರೈಸ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬನು ದೇವರ ವಾಕ್ಯಕ್ಕೆ, ದೇವರಿಗೆ ಮೊದಲಿನ ಸ್ಥಾನವನ್ನು ಕೊಡ್ತೀರೋ ಅವರ ಜೀವಿತದಲ್ಲಿ ಸೋಲಿಲ್ಲ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕಿದ್ದೇನೆ. ಯಾಕಂತಂದರೆ ನಾನು ಚಿಕ್ಕವನಿರುವಾಗ, ನಾನು ಸತ್ಯವೇದವನ್ನು ಅರಿಯದವನಿರುವಾಗ, ನಾನು ಸತ್ಯವೇದದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ವಾಕ್ಯಗಳು ನಾನು ಓದದೇ ಇದ್ದಾಗ
ಅಂಥ ಕೆಲಸಗಳನ್ನು ಮಾಡಿದೆ. ಆದರೆ ಇದು ಯಾವಾಗ ನನಗೆ ತಿಳಿದಿದೆ ಅಂತಂದರೆ, ಅದನ್ನು ಮಾಡೋದನ್ನು ಬಿಟ್ಟುಕೊಟ್ಟಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನೀವಿರಬೇಕಂತೇಳಿ ನನ್ನ ಒಂದು ಪ್ರಾರ್ಥನೆಯಾಗಿದೆ, ನನ್ನ ಅನಿಸಿಕೆಯಾಗಿದೆ. ಇವತ್ತಿತ್ತು ನನಗೆ ಬೆಂಗಳೂರಿನಲ್ಲಿ ಒಂದು ನಮ್ಮ ಸ್ವಂತ ತಮ್ಮನ ಮನೆ ಪ್ರತಿಷ್ಠೆ ಇತ್ತು. ನನ್ನ ಸಂಬಂಧಿಕರೆಲ್ಲರೂ ಹೋಗಿದ್ದಾರೆ, ಖುಷಿ ಪಡ್ತಾರೆ. ನಾನಂದೆ, ಆರಾಧನೆ ತಪ್ಪಿಸ್ತಕ್ಕಂಥದ್ದು ಚೆನ್ನಾಗಲ್ಲ. ಬರೀ ನಾನು ತಪ್ಪಿಸಿದಷ್ಟೇ ಅಲ್ಲ, ನಿಮಗೆ ಇದು ಸಿಗತಕ್ಕಂಥ ಸಂದೇಶ ಕೂಡ ತಪ್ಪಿ ಹೋಗಿಬಿಡ್ತದೆ. ನೀವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ದೇವರ ವಾಕ್ಯ ಅದು ತಪ್ಪು ಹೋಗಿಬಿಡ್ತದೆ. ಆ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದೆ, ನೋಡೋಣ, ಮನೆ ಕಟ್ಟಿದ್ದಾನೆ, ಪ್ರತಿಷ್ಠೆ ಮಾಡ್ತಾನೆ, ಆನಂತರ ಹೋಗಿ ನಾವು ಸಂತೋಷದಿಂದ ಆತನನ್ನು ನೋಡ್ಬೋದು ಅಂಥೇಳಿ ಇವತ್ತು ನಾನೆಲ್ಲ ಸಂಬಂಧಿಕರು ಬೆಂಗಳೂರಿನಲ್ಲಿದ್ದಾರೆ. ಆದರೆ ಇವತ್ತಿನ ದಿವಸದಲ್ಲಿ ದೇವರಿಗೆ ನಾನು ಮುಖ್ಯ ಪ್ರಾಧಾನ್ಯತೆಯನ್ನು ನಾನು ಕೊಟ್ಟಿದ್ದೇನೆ. ಅದೇ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬರು ನೀವೇನು ಮಾಡಬೇಕಾಗಿದೆ ಅಂತಂದರೆ, ಆತನನ್ನು ಪ್ರೀತಿಸುವವರಾದರೆ ಆತನ ಕಟ್ಟಳೆಗಳನ್ನು ನೀವು ಅನುಸರಿಸಬೇಕಾಗಿದೆ. ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತಾನೆ, ಒಂದು ನಮಗೆ ಅಭಯ ವಾಕ್ಯ ಕೊಡ್ತಾನೆ. ಜ್ಞಾನೋಕ್ತಿ 1:13 ನೋಡೋಣ. ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡು ಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು. ಯಾವಾಗ ಮನಸ್ಸಿನಲ್ಲಿ, ಯಾವಾಗ ಮನದಲ್ಲಿ, ಯಾವಾಗ ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಹೊಂದಾಣಿಕೆ, ಸಹಬಾಳ್ವೆ ಇವೆಲ್ಲ ಕೂಡಿರ್ತದೋ, ಆ ಕುಟುಂಬ ಏನು ಮಾಡ್ತದೆ ಅಂತಂದರೆ ದಿನೇ ದಿನೇ ಏಳಿಗೆಯತ್ತ ನಡೆಯುತ್ತದೆ. ಸತ್ಯವೇದದ ಮೂಲ ಅರ್ಥ ನಾವು ಕುಟುಂಬದಲ್ಲಿ ಹೇಳ್ತೀವಿ ನೋಡ್ರಿ. ಚಿಕ್ಕ ಚಿಕ್ಕ ಗಾದೆಗಳು ನಮಗೆ ಗೊತ್ತಿದೆ, ಎತ್ತು ಎರಿಗೆಳಿತು, ಹೌದಲ್ಲ? ಆ ರೀತಿಯಿಂದ ನಮ್ಮ ಕುಟುಂಬಗಳಿವೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ರೀತಿಯಲ್ಲಿ ನಮ್ಮ ಮಕ್ಕಳು, ತಂದೆ ಮಕ್ಕಳ ಸಂಬಂಧದಲ್ಲಿ ಏನಾದರೂ ಬಿರುಕಿದೆಯಾ? ಅಲ್ಲ, ತಾಯಿ ಮಕ್ಕಳ ಸಂಬಂಧದಲ್ಲಿ ಏನಾದರೂ ತೊಡಕಿದೆಯಾ? ಈ ರೀತಿಯಿಂದ ನೀವು ಯೋಚನೆ ಮಾಡಿರಿ. ಯಾಕಂತಂದರೆ ನಿಮ್ಮ ಮನೆ ಅಭಿವೃದ್ಧಿ ಆಗಬೇಕಾಗಿದೆ, ನಿಮ್ಮ ಮನಸ್ಸು ಉನ್ನತಕ್ಕೆ ಹೋಗಬೇಕಾಗಿದೆ, ನಿಮಗೆ ಸಕಲ ಸಂಪತ್ತುಗಳು ದೇವರು ಕೊಡಬೇಕಾಗಿದೆ. ಎಂತಲ್ಲಿ ಕೊಡ್ತಾ ಇದ್ದಾನೆ ನೋಡ್ರಿ. ನಮ್ಮ ಮನೆ ಯಾವಾಗಲೂ ಸಮೃದ್ಧವಾಗಿರಬೇಕಾಗಿದೆ. ನಮ್ಮ ಸಂಬಂಧಗಳು ಯಾವಾಗಲೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಬೆಸೆದುಕೊಂಡಿರಬೇಕಾಗಿದೆ. ಅದೇ ಪ್ರಕಾರವಾಗಿ ನಿನ್ನ ಕುಟುಂಬ, ನಿಮ್ಮ ತಾಯಿ ತಂದೆ, ನೀವು ಗಂಡ ಹೆಂಡತಿ, ನೀವು ತಂದೆ ಮಕ್ಕಳು, ಈ ರೀತಿಯಿಂದ ಸಮೃದ್ಧವಾಗಿ ನೀವು ಜೀವಿಸಿದ್ದೇ ಆದರೆ ಅನೇಕರಿಗೆ ನಾನು ಹೇಳೋದೇ ಬೇಕಾಗಿಲ್ಲ. ಅವರ ಕುಟುಂಬ ಭಾಳ ಸಮೃದ್ಧವಾಗಿದೆ. ಅವರಿಗೆ ಸಂತೋಷವನ್ನು ಪರಿಪೂರ್ಣವಾಗಿ ಅನುಭವಿಸ್ತಾರೆ. ಶಾಂತಿ ಸಮಾಧಾನವನ್ನು ಅವರು ಅನುಭವಿಸಿ ತಮ್ಮ ಜೀವಿತವನ್ನು ಕಳೆಯುತ್ತಾರೆ. ಒಬ್ಬರಿಗೊಬ್ಬರು ತ್ಯಾಗಮಯಿಗಳಾಗಿ ಜೀವಿತ ಕಳೆಯುತ್ತಾರೆ. ಹೌದಾ? ತಾಯಿ ಯೋಚನೆ ಮಾಡ್ತಾಳೆ, ಸಾಯಂಕಾಲ ಮಗ ಯಾಕೋ ಊಟ ಮಾಡಲಿಲ್ಲ, ಯಾಕೆ ಲೇಟ್ ಆಯ್ತಲ್ಲಪ್ಪ ಅಂತ ಚಿಂತೆ ಮಾಡ್ತಾನೆ. ಮಗ ಯೋಚನೆ ಮಾಡ್ತಾನೆ, ನನ್ನಪ್ಪ ಉಣ್ಬೇಕಾಗಿತ್ತು ಇಷ್ಟೊತ್ತಿಗೆ, ಯಾಕೋ ಉಣ್ಲಿಲ್ಲ ಅಂತೇಳಿ ಯೋಚನೆ ಮಾಡ್ತಾನೆ. ಎಂಥ ಪವಿತ್ರವಾಗಿರ್ತಕ್ಕಂಥ ಯೋಚನೆಗಳು ಆ ಒಂದು ಕುಟುಂಬದಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ಆವಾಗ ದೇವರನ್ನು ಪ್ರೀತಿಸ್ತಕ್ಕಂಥ ಕುಟುಂಬ ನಿಮ್ಮದಾಗಿರುವಾಗ ನಿಮಗೆ ಸಮೃದ್ಧತೆ ಹರಿದು ಬರುತ್ತದೆ. ಆತನು ಹೇಳ್ತಾನೆ ಖಡಾಖಂಡಿತವಾಗಿ, ಯಾರು ನನ್ನನ್ನು ಪ್ರೀತಿಸುತ್ತಾರೋ ಅವರ ಕುಟುಂಬಕ್ಕೆ ನಾನು ಅವರ ಬೊಕ್ಕಸವನ್ನು ನಾನು ತುಂಬಿಸುತ್ತೇನೆ ಅಂತೇಳಿ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ? ಏನಿಲ್ಲ, ಚಿಕ್ಕದಾಗಿ ಹೇಳಿರ್ತಕ್ಕಂಥ ಯೋಹಾನ್ ಸುವಾರ್ತೆಯಲ್ಲಿ 14-15ನೇ ವಚನದಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕಾಗಿದೆ. ಹೆಂಗೆ ನಡಿಬೇಕಾಗಿದೆಪ್ಪ? ಹೆಂಗೆ ನಡಿಬೇಕಾಗಿದೆ? ಅದ್ರ ಸಲುವಾಗಿ ಆತನು ಹೇಳ್ತಾನೆ, ಕೀರ್ತನೆ 1 ಹೇಳ್ತಾನೆ ನೋಡ್ರಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಮತ್ತು ನಿಂತುಕೊಳ್ಳದೆ ಮತ್ತೆ ಕೂತುಕೊಳ್ಳದೆ, ಈ 3 ನೋಡ್ರಿ ನಮಗೆ, ಹೌದಲ್ಲ? ನಡೆಯದೆ, ನಿಂತುಕೊಳ್ಳದೆ ಮತ್ತು ಕೂತುಕೊಳ್ಳದೆ, ಹೌದಲ್ಲ? ಇವು 3 ಭಾಳ ಪಾಲಿಸ್ಬೇಕಂತೆ. ನಿಮ್ಮ ಬೊಕ್ಸ ತುಂಬಿಸ್ಬೇಕಾಗಿದೆ ಅಲ್ಲ, ನಿಮ್ಮ ಖಾತೆ ಸಮೃದ್ಧವಾಗಬೇಕಾಗಿದೆ ಇಲ್ಲ. ದೇವರು ಡೈರೆಕ್ಟ್ ಬಂದು ದುಡ್ಡು ಕೊಡಲ್ರಿ, ಅದನ್ನು ಯಾವಾಗಲೂ ಯೋಚನೆ ಮಾಡಬೇಡ್ರಿ. ನೀನು ಮಾಡಲಿಕ್ಕೆ ಒಳ್ಳೆಯ ಕೆಲಸ ಕೊಡ್ತಾನೆ, ನಿನ್ನ ದುಡಿಮೆಗೆ ಹೆಚ್ಚಾಗಿರ್ತಕ್ಕಂಥ ಪಗಾರ ಕೊಡ್ತಾನೆ. ಆದರೆ ಅದು ಸೀದಾ ಬಂದು ಡೈರೆಕ್ಟ್ ನಿನ್ನ ಖಾತೆಗೆ ಬೀಳೋದಿಲ್ಲ. ಯಾವಾಗಲೂ ಆ ರೀತಿಯಿಂದ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕಾಗಿ ಆತನೇ ಹೇಳ್ತಾನೆ ಏನಂತಂದರೆ, ದುಷ್ಟರ ಆಲೋಚನೆಯಂತೆ ನಡೆಯದೆ. ಕೆಟ್ಟವರ ವಿಚಾರ ನಮ್ಮ ಸಭೆಯಲ್ಲಿ ನಡಿಬಾರ್ದು. ಕೆಟ್ಟವರ ವಿಚಾರ ನಮ್ಮ ಸಭೆಯಲ್ಲಿ ನಡಿಬಾರ್ದು.
ಯಾಕಂತಂದರೆ ಕೆಟ್ಟ ವಿಚಾರವಂತರೂ ಇಲ್ಲಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಟ್ಟ ವಿಚಾರ ಮಾಡ್ತಕ್ಕಂಥವ್ರು ನಾವಿದ್ದೀವಿ, ಅವ್ರಿಗೆ ಅರ್ಥ ಆಗ್ತದೋ ಆಗೋದಿಲ್ವೋ ಗೊತ್ತಿಲ್ಲ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ದುಷ್ಟರ ಆಲೋಚನೆಯಂತೆ ನಡೆಯದೆ. ಹಿಂದೆ ಸರಿತೀವಿ ನೋಡ್ರಿ ನಾವು ಮುಂದೆ ಹೋಗೋಣ ಅಂತ ನಾನು ಹೇಳ್ತೇನೆ, ಇಲ್ಲ ಮುಂದೆ ಹೋಗೋದು ಬೇಡ್ರಿ, ಹಿಂದೆ ಸರಿತೀವಿ ನೋಡ್ರಿ ನಾವು, ಬೇಡ. ಆ ರೀತಿಯಿಂದ ಯೋಚನೆ ಮಾಡ್ತೀವಲ್ಲ, ಅದು ದುಷ್ಟ ಯೋಚನೆ. ದೇವರ ಕಾರ್ಯಕ್ಕಾಗಿ ಎಲ್ಲಾದರೂ ನಾವು ದೇಣಿಗೆ ಕೊಡಬೇಕಾಗಿರ್ತದೆ. ಕೊಡಬೇಕಾದಾಗ ಒಬ್ಬನು ಹೇಳ್ತಾನೆ, ನಾನು 5,000 ಕೊಡಬೇಕಾಗಿದೆ ಅಂತ. ಅಷ್ಟೆಲ್ಲ ಯಾಕೆ ಕೊಡ್ತೇಪ್ಪ? ಅದು ದುಷ್ಟ ಯೋಚನೆ. ಇಲ್ಲ, ನಾನು ಆಲಯಕ್ಕೆ ಹೋಗ್ಬೇಕಾಗಿದೆ, ಇಲ್ಲ ಈಗ ಸಂತಿಗೆ ಹೋಗಿ ಎತ್ತು ತರೋದಾದ ಬಾರಪ್ಪ ಅಂದ್ರೆ ಎಷ್ಟು ಜನ ಬಿಡಿಸಿರಿ ನೀವು? ಆಲಯಕ್ಕೆ ಹೋಗೋದನ್ನು ಬಿಟ್ಟು ಸಂತಿಗೆ ಹೋಗಿರ್ತಕ್ಕಂಥವ್ರು ಎಷ್ಟೋ ಜನರು ನಮ್ಮ ಸಭೆಯಲ್ಲಿದ್ದೀರಿ ನೀವು. ಆಲಯಕ್ಕೆ ಹೋಗೋದನ್ನು ಬಿಟ್ಟು ಯಾವುದೋ ಒಂದು ಕಾರ್ಯಕ್ಕೆ ಹೋಗೋದು, ಅದೆಲ್ಲ ದುಷ್ಟನೇ. ಮೊದಲು ನಾನು ನೋಡಬೇಕಾಗ್ತಿತ್ತು, ಇಲ್ಲ ಸರ್ ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಗಿದೆ, ಇಲ್ಲಿ ಆರಾಧನೆ ನಡೀತಿರ್ತದೆ, ಅಲ್ಲಿ ಜೀಪ್ ಏರಿ ಕುಂತಿರ್ತಿದ್ರಿ. ಈಗಿಲ್ಲ, ದೇವರಿಗೆ ಸ್ತೋತ್ರ ಮಾಡಬೇಕು ನಾನು. ಈಗಂಥದ್ದಿಲ್ಲ, ನಾವು ತಿಳಿದುಕೊಂಡಿದ್ದೇವೆ. ನಾನು ಬಯಸ್ತಕ್ಕಂಥದ್ದು ಅದೇ. ತಿಳಿಯದೇ ಇರ್ತಕ್ಕಂಥ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿ ಯಾರು ನಡೆದುಕೊಳ್ತಾರೆ ಅಂತಂದರೆ ಅವರೇ ದೇವರನ್ನು ಪ್ರೀತಿಸ್ತಕ್ಕಂಥವ್ರು. ಮನುಷ್ಯ ಮಾಡ್ತಕ್ಕಂಥದ್ದು ಸಹಜವಾಗಿ, ತಿಳಿದು ತಪ್ಪು ಮಾಡ್ತಕ್ಕಂಥದ್ದು ಮಾತ್ರ ನಮ್ಮ ಜೀವಿತದಲ್ಲಿ ಬರಬಾರದು. ಅದಕ್ಕಾಗಿ ಹೇಳ್ತಾನೆ ಏನಂತಂದರೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಒಂದು ದರೋಡೆ ಮಾಡ್ತಕ್ಕಂಥದ್ದು ಯಾವುದು? ಪಾಪ. ಒಂದು ಕುಡಿದು ಜೋಲಿ ಹೊಡ್ಕಂತ ಬರ್ತಕ್ಕಂಥದ್ದು ಯಾವುದು? ಅದು ಪಾಪ. ಆ ಮಾರ್ಗದಲ್ಲಿ ನೀವು ನಿಂದಿರಬೇಡ್ರಪ್ಪ. ನಿಂತರೆ ಏನಾಗ್ತದೆ? ದರೋಡೆ ಮಾಡೋನು ನಮ್ಮನ್ನು ದರೋಡೆ ಮಾಡ್ಕೊಂಡು ಹೋಗಿಬಿಡ್ತಾನೆ. ಹುಡುಕು ಬಂದು ಅಂತಂತಂದ್ರೆ ಏನು ಮಾಡ್ತಾನೆ? ಸುಮ್ಮನೆ ನಮ್ಮನ್ನು ಕೆಣಕಿ ಬಿಡ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಇಲ್ಲ? ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಧರ್ಮ ನಿಂದಕರು, ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ನಾವು. ಧರ್ಮ ನಿಂದಕರು ಅಂದರೆ ಗೊತ್ತಾ? ಸಭೆಯನ್ನು ಹೀಯಾಳಿಸಿ ಬೈತಕ್ಕಂಥವರು. ಅದೇನು ಮೆಥಡಿಸ್ಟ್ ಚರ್ಚಾ? ನಿಮ್ಮಲ್ಲಿ ಪಾದ್ರೆ ನೆಟ್ಟಿಗಿಲ್ಲ, ಅವ್ರು ಸರಿಯಾಗಿ ಬೋಧನೆ ಹೇಳೋದಿಲ್ಲ. ನಿಮ್ಮ DS ನೆಟ್ಟಿಗಿಲ್ಲ, ನಿಮ್ಮ ಬಿಷಪ್ ನೆಟ್ಟಿಗಿಲ್ಲ. ಈ ರೀತಿಯಿಂದ ಯೋಚನೆ ಮಾಡ್ತಕ್ಕಂಥವ್ರು. ಬರ್ರಿ, ನನಗೆ ಇದೆ, ಇಂಡಿಪೆಂಡೆಂಟ್ ಪಾಸ್ಟರ್ ಆಗಿದ್ದೇನೆ, ನಾನು ಅದ್ಭುತಗಳನ್ನು ಮಾಡ್ತೇನೆ, ನಿಮ್ಮ ತಲೆ ಮೇಲೆ ಕೈಗಳನ್ನು ಇಡ್ತೇನೆ, ಪ್ರಾರ್ಥನೆ ಮಾಡಿ ನೀವು ಅದ್ಭುತವನ್ನು ಪಡಿತೀರಿ ಅಂತೇಳಿ ನಮಗೆ ದುರಾಶೆ ಹೇಳ್ತಾನಲ್ಲ, ಅವನು ಧರ್ಮ ನಿಂದಕ. ಸೇವೆ ಮಾಡುವುದಕ್ಕೆ ಯಾವುದೇ ಅಡ್ಡಿ ಅಭ್ಯಂತರ ಇರೋದಿಲ್ಲ. ನಿನ್ನ ಸೇವೆ, ನಿನ್ನ ಮಾರ್ಗದಲ್ಲಿ ನೀನು ನಿರಂತರವಾಗಿ ಮಾಡಿ, ನಿನಗೆ ಆಶೀರ್ವಾದ ಸಿಗ್ತದೆ. ಇನ್ನೊಬ್ಬನನ್ನು ತೆಗಳಿ, ಇನ್ನೊಬ್ಬನನ್ನು ಕೆಟ್ಟದಾಗಿ ಬೈದು ನಾನೇ ಒಂದು ಒಳ್ಳೆಯ ಸತ್ಯವಂತನು ಅಂತಕ್ಕಂಥ ರೀತಿಯಲ್ಲಿ ನಾವೇನು ಹೋಗ್ತೀವಲ್ಲ, ಹೇಳ್ಕೊಳ್ತಾನಲ್ಲ, ಅವನು ಧರ್ಮ ನಿಂದಕ. ನಾವು ಯಾರನ್ನು ಬೈಯೋದಿಲ್ಲ ರೀ. ಮೆಥಡಿಸ್ಟ್ನವ್ರು ಇಲ್ಲಿವರೆಗೂ ಯಾರನ್ನು ಬೈದಿಲ್ಲ. ಮೆಥಡಿಸ್ಟ್ನ ಬೈತಕ್ಕಂಥವ್ರನ್ನ ಅನೇಕರನ್ನು ನಾನು ಕೇಳಿದ್ದೇನೆ. ಅವ್ರ ಪರಿಸ್ಥಿತಿ ಇನ್ನೂ ಅಯೋಮಯನೇ. ಅದಕ್ಕಾಗಿ ನಾನು ಹೇಳ್ತೇನೆ, ನಿಮಗೆ ನಿನ್ನ ಸಭೆಯ ಬಗ್ಗೆ ಅಭಿಮಾನ ಇರಬೇಕು. ಅದು ನನ್ನ ಸಭೆ. ಆವತ್ತಿನ ದಿವಸದಲ್ಲಿ ಮೆಥಡಿಸ್ಟ್ ಸಭೆ ನಿನಗೆ ವಿದ್ಯೆ ಕೊಟ್ಟಿತು, ನಿನಗೆ ಬುದ್ಧಿ ಕೊಟ್ಟಿತು, ನಿನಗೆ ದೇವರ ವಾಕ್ಯ ಕೊಟ್ಟಿತು, ನಿನ್ನ ರಕ್ಷಣೆ ಮಾರ್ಗಕ್ಕೆ ತಂದು ಇವತ್ತಿನ ದಿವಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಿಮ್ಮನ್ನು ಕೂಡಿಸಿ ಈ ಸತ್ಯವೇದ ವಾಕ್ಯವನ್ನು ಹೇಳ್ತಾ ಇದೆಯಲ್ಲ, ಅದು ನಿನ್ನ ಸಭೆ. ಇನ್ನೊಬ್ಬನಲ್ಲ. ಯಾರನ್ನ ಹೆಸರಿಸ್ಲಿಕ್ಕೆ ಹೋಗ್ಬೇಡ್ರಿ. ಧರ್ಮ ನಿಂದಕರನ್ನ, ನಮ್ಮ ಸಭೆಯನ್ನು ಯಾರು ಬೈತಾರೆ, ನಮ್ಮ ಸಭೆಯನ್ನು ಯಾರು ಹೀಯಾಳಿಸ್ತಾರೆ, ನಮ್ಮ ಸಭೆಯನ್ನು ಯಾರು ನಿಂದಿಸ್ತಾರೆ ಅಂತಂದರೆ ಅವ್ರ ಕೂಡ ನಮ್ಮ ಮಾತೇ ಬೇಡ. ಇರಲಿ, ನೀನು ದೇವರ ಸೇವಕನೇ ಇದ್ದೆ, ನಾನು ಕೂಡ ದೇವರ ಸೇವಕನೇ ಇದ್ದೇನೆ, ನನ್ನ ಸಭೆ ಕೂಡ ದೇವರ ಸೇವೆಯಲ್ಲಿ ನಡೀತಾ ಇದೆ. ಆ ರೀತಿಯಿಂದ ನಾವು ಯೋಚನೆ ಮಾಡ್ತಕ್ಕಂಥದ್ದು. ಯಾಕಂತಂದರೆ ಕ್ಷಮಿಸಲಾರದಂಥ ಪಾಪ ಅದೇ ಅಂತೆ. ಕ್ಷಮಿಸಲಾರದಂಥ ಪಾಪ, ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ. ಆದರೆ ಈ ಧರ್ಮವನ್ನು ಯಾರು ತೆಗಳ್ತಾನೆ, ಯಾರು ಬೈತಾನೆ ಅಂತಂದರೆ ಅಂಥವನಿಗೆ ಕ್ಷಮಾಪಣೆ ಇಲ್ಲ ಅಂತೇಳಿ ಹೇಳ್ತದೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ನಮ್ಮ ಬೊಕ್ಕಸವನ್ನು ನಾವು ತುಂಬಿಸಿಕೊಳ್ಬೇಕಾದ್ರೆ, ನಾವು ನಮ್ಮ ಖಾತೆಯನ್ನು ಸಮೃದ್ಧಿಯಾಗಿ ಇಟ್ಟುಕೊಳ್ಳಬೇಕಂದ್ರೆ, ನಮ್ಮ ಕುಟುಂಬವನ್ನು ಸಮೃದ್ಧಿಯಾಗಿ ನಡೆಸಿಕೊಂಡು ಹೋಗಬೇಕಂದ್ರೆ, ನಮ್ಮಲ್ಲಿ ಪ್ರೀತಿ ಸಹಬಾಳ್ವೆ ಪ್ರತಿಯೊಬ್ಬೊಬ್ಬರಲ್ಲಿ ಹೊಂದಾಣಿಕೆ ಇರಬೇಕಂತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ನೀವು ಕುಟುಂಬವಾಗಿ ದೇವರನ್ನು ನೀವು ಪ್ರಾರ್ಥಿಸಿದರೆ, ಕುಟುಂಬವಾಗಿ ದೇವರನ್ನು ನೀವು ಪ್ರೀತಿಸಿದರೆ, ನಿಮ್ಮ ಬೊಕ್ಕಸ ಯಾವಾಗಲೂ ಖಾಲಿಯಾಗೋದಿಲ್ಲ, ಅದು ಸಮೃದ್ಧವಾಗಿರ್ತದೆ ಅಂತೇಳಿ. ಅದಕ್ಕಾಗಿ ಆತನು ಹೇಳ್ತಾನೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ
ಕೂತುಕೊಳ್ಳದೆ. ಇವು ಮೂರನ್ನು ಬಿಟ್ಟು ಹೆಂಗಿರ್ಬೇಕಂತ ಹೇಳ್ತಾನೆ ನೋಡಿ. 2ನೇ ವಚನ ಓದ್ರಿ ಮುಂದಿನದು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ಎಷ್ಟೋ ಧನ್ಯನು. ಯಾಕಂತಂದರೆ ಮುಖ್ಯವಾಗಿರ್ತಕ್ಕಂಥ ದಾರಿಗಳನ್ನು ನಾವು ಬಂದ್ ಮಾಡ್ಕೊಂಡಿದ್ದೇವೆ. ಇನ್ನೊಂದು ಉಳಿದಿರ್ತಕ್ಕಂಥದ್ದು ಯಾವುದು ಆ ದಾರಿ? ಅದೇ ಸಮೃದ್ಧವಾಗಿರ್ತಕ್ಕಂಥ ದಾರಿ. 3ನೇ ವಚನದಲ್ಲಿ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆನೇ ಬಾಡೋದಿಲ್ಲ, ಅದರಂತೆ ಅವನ ಕಾರ್ಯ ಎಲ್ಲವೂ ಸಫಲವಾಗ್ತದೆ. ಆವಾಗ ನಿನ್ನ ಬೊಕ್ಕಸ ಸಮೃದ್ಧವಾಗಿರ್ತದೆ. ಬೊಕ್ಕಸ ಸಮೃದ್ಧಿಯಾಗಿದ್ದಾಗ ನೀನು ಹೆಂಗಿರ್ತಿದೆ ಅಂತಂದರೆ, ಹಳ್ಳದ ದಂಡೆಯಲ್ಲಿ ಇರ್ತಕ್ಕಂಥ ಆ ಮರದ ಉಪಾದಿಯಲ್ಲಿ ಇರ್ತಿದೆ ನೀನು. ಅದರ ಎಲೆ ಬಾಡಂಗೆ ಇಲ್ಲ. ಇನ್ನು ಉದುರದಂತೂ ದೂರ ಹೋಯ್ತು, ಅದರ ಎಲೆನೇ ಬಾಡೋದಿಲ್ಲ. ಅದು ಯಾವ ರೀತಿಯಿಂದ ಇರ್ತದೆ ಅಂತಂದರೆ, ತಕ್ಕ ಕಾಲದಲ್ಲಿ ಅದು ನಿಮಗೆ ಏನು ಮಾಡ್ತದೆ? ಫಲವನ್ನು ಕೊಡುತ್ತದೆ. ಅದು ಫಲವನ್ನು ಕೊಡುತ್ತದೆ. ಆದರೆ ಇವತ್ತಿನ ಜೀವಿತದಲ್ಲಿ ನಾವೆಲ್ಲರೂ ಆತನನ್ನು ಪ್ರೀತಿಸಿ ಆತನ ಎಲ್ಲ ಅನುಕೂಲತೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆ ಅನುಕೂಲತೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂದರೆ ಇದರ ಅರ್ಥ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ. ದೇವರ ಆಜ್ಞೆ, ದೇವರ ಕಟ್ಟಳೆಗಳನ್ನು ನಾವು ಪ್ರೀತಿಸ್ತಾ ಇದ್ದೇವೆ. ಅದ್ರ ಒಳಗೆ ನಾವು ಯೋಚನೆ ಮಾಡಬೇಕೇನಂತಂದರೆ, ಬಂದಿರತಕ್ಕಂಥ ಸ್ತ್ರೀಯರು ಎಲ್ಲರೂ ಯೋಚನೆ ಮಾಡಿರಿ, ನನ್ನ ಗಂಡ ದೇವರನ್ನು ಪ್ರೀತಿಸ್ತಾನೋ ಇಲ್ವೋ? ಕುಳಿತಿರ್ತಕ್ಕಂಥ ಎಲ್ಲ ಮಹನೀಯ ಪುರುಷರಿಗೆ ನಾನು ಹೇಳ್ತೇನೆ, ನನ್ನ ಹೆಂಡತಿ ದೇವರನ್ನು ಪ್ರೀತಿಸ್ತಾಳೋ ಇಲ್ವೋ? ಒಂದು ವೇಳೆ ಪ್ರೀತಿಸೋದಿಲ್ಲ ಅಂತಂದರೆ ಇಲ್ಲಿ ನಿಮ್ಮ ಗಂಡನಿಲ್ಲ, ಇಲ್ಲಿ ನಿಮ್ಮ ಹೆಂಡತಿಯರಿಲ್ಲ. ಯಾಕೆ? ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡಿಲಿಲ್ಲ. ಅಂದರೆ ನಾವು ಸುಮ್ಮನೆ ನಾಟಕ ಮಾಡ್ತೇವೆ, ಮುಖವಾಡ ಹಾಕ್ಕೊಂಡಿದ್ದೇವೆ. ಒಂದು ವೇಳೆ ನೀನು ಪ್ರೀತಿಸಿದೆಯಾದರೆ ನಿಜಕ್ಕೂ ನಮ್ಮ ಮನೆಯ ಎಲ್ಲ ಸದಸ್ಯರು ಆಲಯದಲ್ಲಿ ಇರ್ತಾರೆ. ಒಂದು ವೇಳೆ ನೀನು ಪ್ರೀತಿಸದೆ ಹೋದರೆ ನಿಮ್ಮ ಎಲ್ಲ ಸದಸ್ಯರು ತಮಗೆ ಬಂದಂಥ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಆಗ ನಿನ್ನ ಬೊಕ್ಕಸ ತುಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ದೇವರು ನಮಗೆ ಅನೇಕ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ. ಅನೇಕರು ಗಾಡಿಗಳನ್ನು ಹೊಂದಿದ್ದೀರಿ, ಅನೇಕರು ಹೊಸ ಹೊಸ ಮನೆಗಳನ್ನು ಹೊಂದಿದ್ದೀರಿ, ಹೊಸ ಮನೆ ಹೊಂದತಕ್ಕಂಥ ಯೋಜನೆಯಲ್ಲಿದ್ದೀರಿ. ಇನ್ನೂ ಅನೇಕರು ಗಾಡಿ ತರಬೇಕಂತಕ್ಕಂಥ ಯೋಜನೆಯಲ್ಲಿದ್ದೀರಿ. ಇನ್ನು ಮಾಡುವಂಥವ್ರು ಮದುವೆ ಮಾಡ್ತಕ್ಕಂಥ ಯೋಜನೆಯಲ್ಲಿದ್ದೀರಿ. ಈ ಎಲ್ಲ ಸಮೃದ್ಧತ್ವ ಕ್ರಿಸ್ತನಿಂದ ನೀವು ಪಡೆದುಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ ಆತನ ಏನು ಮಾಡಿದಾನಂತಂದರೆ, ನೋಡೋಣ, ಕೊಟ್ಟು ನೋಡೋಣ, ಇವರಿಗೆ ಕೊಟ್ಟು ನೋಡೋಣ, ಆ ನಂತರ ಏನಾಗ್ತದೆ ಅಂತೇಳಿ. ಯಾಜಕಕಾಂಡ ಯಾಜಕಕಾಂಡ 26, 27, 28ರಲ್ಲಿ ಯಾಜಕಕಾಂಡ 26, ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೆಯೂ ಇನ್ನೂ ನನ್ನ ಮಾತನ್ನು ಕೇಳದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ. ಅರ್ಥ ಆಗ್ತದಲ್ಲ ನಮಗೆ? ಸತ್ಯವೇದದ ವಾಕ್ಯಗಳು ಏನಂತಂದರೆ ಮಾತಾಡಿದಂಗೆ ಇರ್ತದೆ. ಬಿಡಿಸಲಾರ್ದ ಒಗುಟೇನಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಏನಂತಂದರೆ, ಇದನ್ನೆಲ್ಲ ನಾವೆಲ್ಲರೂ ಅನುಭವಿಸ್ತೀವಲ್ಲ. ಯಾರಿಗೆ ಮನೆಯಲ್ಲ ಇವತ್ತು? ಯಾರು ಗುಡಿಸೆಯಲ್ಲಿದ್ದೇವೆ? ನಾವು ಎಲ್ಲರಿಗೂ ಮನೆ ಇದೆ, ಅನೇಕರಿಗೆ ಗಾಡಿ ಇದೆ, ಅನೇಕರು ಹೊಸ ಮನೆಗಳನ್ನು ಕಟ್ಬಿಟ್ಟು ನಾವು ಅನುಭವಿಸ್ತಾ ಇದ್ದೀವಿ. ದೇವರು ಕೊಟ್ಟು ನೋಡ್ತಾ ಇದ್ದಾನೆ. ಕೊಟ್ಟು ನೋಡಿ ಈಗಿನ ಪರಿಸ್ಥಿತಿಯನ್ನು ನಾವು ಒಂದ್ಸಲ ಯೋಚನೆ ಮಾಡಿದಾಗ ಏನಾಗಿಬಿಡ್ತದೆ ಅಂತಂದರೆ, ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೆಯೂ ಇನ್ನು ನನ್ನ ಮಾತನ್ನು ಕೇಳದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟು ಶಿಕ್ಷಿಸುವೆನು. ಒಂದೊಂದು ಸಲ ನಾವು ಯೋಚನೆ ಮಾಡಿದಾಗ, ಇವರು ನಟಕರ ಮನೆ ಹೆಂಗ್ರಿ ಅಂತ, ಉದಾಹರಣೆಗೆ ಅವ್ರದ್ದೆಲ್ಲ ನಟಕರ ಮನೆ ಹೆಂಗೆ? ಹೌದ್ರಿ, ಅವಾಗ ಹಿರಿಯರಿದ್ರಲ್ಲ, ಅವ್ರ ಮನೆಗೆ ಅವ್ರ ಅಪ್ಪ ಇದ್ನಲ್ಲ, ಅವ್ರ ತಾತ ಮುತ್ತಾತ ಇದ್ನಲ್ಲ, ಏನು ಮನೆ ರೀ ಅವಾಗ, ಎಷ್ಟು ಸಮೃದ್ಧತೆ ಇತ್ತು. ಆದರೆ ಈಗ ನೋಡ್ರಿ, ಏನಿಲ್ಲ, ಒಬ್ರಿಗೊಬ್ರು ಇಲ್ಲ. ಈ ರೀತಿಯಿಂದ ಇರ್ತಕ್ಕಂಥ ಉದಾಹರಣೆಗಳು ನಮ್ಮ ಮನೆತನನ್ನೇ ಯೋಚನೆ ಮಾಡೋದು. ಯಾಕಂತಂದರೆ ಇಂದಿನ ಹಿರಿಯರನ್ನು ನೆನೆಸಿ ನಮ್ಮ ಕುಟುಂಬವನ್ನು ಜ್ಞಾಪಕ ಮಾಡ್ತಕ್ಕಂಥದ್ದು. ಆದರೆ ಈಗ ಯಾಕೆ ಅಂಥದ್ದು ಬರ್ತಾ ಇಲ್ಲ? ಅದಕ್ಕಿಂತ ನಾವು ಚೆನ್ನಾಗಿದ್ದೀವಿ ಅಂತ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಆತನ ಹೇಳ್ತಾನೆ, ಒಂದು ವೇಳೆ ಇಷ್ಟೆಲ್ಲ ಕೊಟ್ಟರು, ಹಿಂದೆ ತಂದೆ ಮಾಡಿರ್ತಕ್ಕಂಥ ಎಲ್ಲ ಆಸ್ತಿ ಅದೇ ರೀತಿಯಿಂದ ಇದ್ದರೆ, ಹಿಂದೆ ನಮಗೆ ಬಂದಿರತಕ್ಕಂಥ ಎಲ್ಲ ಸಂಪತ್ತು ಅದೇ ರೀತಿಯಿಂದ ಇದ್ದರೆ ನಮಗೇನಾಗ್ತದೆ ಅಂತಂದರೆ,
ನಾವು ದೇವರನ್ನು ಇನ್ನೂ ಘನಪಡಿಸೋರಾಗಿದ್ದೇವೆ. ಇಲ್ಲರಿ ಅವ್ರ ಅಪ್ಪನ ಕಾಲಕ್ಕೆ ಚೆನ್ನಾಗಿತ್ತು, ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಮಾರ್ಕೊಂಡು ತಿಂದು ಹೋಗ್ಬಿಟ್ರು. ಇಂಥ ಮಾತನ್ನು ನಾವು ಕೇಳಬಾರ್ದು. ಅದಕ್ಕೆ ಹೇಳ್ತೇನೆ ಏನಂತಂದರೆ, ನೀವೆಲ್ಲ ಅನುಭವಿಸಿದ್ದೀರಿ. ಇಷ್ಟಾದರೂ ನಾನು ನಿಮಗೆ ಇನ್ನೂ ಹೇಳ್ತೇನೆ ಏನಂತಂದರೆ, ಇವತ್ತಿನಲ್ಲಿದ್ದಾದರೂ ನೀವು ಸ್ಟಾರ್ಟ್ ಮಾಡಿರಿ. ನಮ್ಮ ಮನೆಯವರು, ನಾವು ಪ್ರತಿಯೊಬ್ಬೊಬ್ಬರು ದೇವರನ್ನು ನೀವು ಪ್ರೀತಿ ಮಾಡಿ ಆತನನ್ನು ಅನುಸರಿಸಿ ಆತನ ವಾಕ್ಯವನ್ನು ಅನುಸರಿಸಿ ನಡೆದರೆ ನಿಮ್ಮ ಬೊಕ್ಕಸಗಳು ಸದಾಕಾಲಕ್ಕೂ ಸಮೃದ್ಧವಾಗಿ ಇರ್ತದೆ. ಒಂದು ವೇಳೆ ನೀವು ಅದಕ್ಕೆ ವಿರೋಧವಾಗಿ ನಡೆದರೆ 7ರಷ್ಟು ಪಾಪಗಳ ನಿಮಿತ್ತ ನಿಮಗೆ ಶಿಕ್ಷೆ ಮಾಡ್ತಾನೆ. ಹಾಳಾಗಬಾರ್ದು ನಮ್ಮ ಕುಟುಂಬ ಅಂತಂದರೆ ನಾವು ಅಭಿವೃದ್ಧಿಯತ್ತ ಹೋಗಲೇಬೇಕಾಗಿರ್ತಕ್ಕಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕುಂತು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನಾನು ವಂದಿಸ್ತೇನೆ. ಇನ್ನು ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಆಸಕ್ತಿ ಪೂರ್ಣರಾಗಿ ಜೀವಿಸ್ತಕ್ಕಂಥದ್ದು ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಕಾರ್ಯವಾಗಿದೆ.